ನಮ್ಮ ಕರ್ನಾಟಕದ ಆಡಳಿತ ವ್ಯವಸ್ಥೆ ಒಳಗಡೆ ಈ ಆದಾಯ ಪ್ರಮಾಣ ಪತ್ರ ಅಂತ ತಗೋತೀವಲ್ಲ, ಈ ಆದಾಯ ಪ್ರಮಾಣ ಪತ್ರದಲ್ಲಿ ಎಷ್ಟು ಅವೈಜ್ಞಾನಿಕತೆಯಿಂದ ಕೂಡಿದೆ ಅಂತಂದರೆ, ಒಂದು ಮನೆಯಲ್ಲಿ 5 ಜನ ಇರ್ತಾರೆ, ಗಂಡ ಹೆಂಡತಿ 3 ಜನ ಮಕ್ಕಳು. ಆ 3 ಜನ ಮಕ್ಕಳು ಓದ್ತಾ ಇರ್ತಾರೆ, ವಿದ್ಯಾಭ್ಯಾಸವನ್ನು ಮಾಡ್ತಾ ಇರ್ತಾರೆ. ಓದೋ ವಿದ್ಯಾರ್ಥಿಗಳಿಗೆ ಆದಾಯ ಪ್ರಮಾಣ ಪತ್ರವನ್ನು ಕೇಳೋವಂಥದ್ದು. ಅವು ಫಸ್ಟೇ ವಿದ್ಯಾರ್ಥಿಗಳು ಯಾವುದೇ ಆದಾಯವನ್ನು ಹೊಂದಿರಲ್ಲ, ಆದರೂ ಸಹ ಅವ್ರಿಗೆ ಆದಾಯ ಪ್ರಮಾಣ ಪತ್ರವನ್ನು ಕೇಳ್ತೀವಿ. ಎರಡನೇ ಮಕ್ಕಳಿದ್ರೆ ಅವ್ರಿಗೂ ಆದಾಯ ಪ್ರಮಾಣ ಪತ್ರವನ್ನು ಪ್ರತ್ಯೇಕವಾಗಿ ಕೇಳ್ತೀವಿ. 3 ಮಕ್ಕಳಿದ್ರೆ 3ನೇವನಿಗೂ ಸಹ ಪ್ರತ್ಯೇಕವಾದ ಆದಾಯ ಪ್ರಮಾಣ ಪತ್ರವನ್ನು ಸರ್ಕಾರ ಕೇಳುತ್ತೆ. ಅವು ಓದ್ತಿರ್ತವೆ, ಅವಕ್ಕೂ ಆದಾಯ ಯಾವುದೇ ಇರೋವಂಥದ್ದಲ್ಲ. ಇವನ್ನೆಲ್ಲ ಕೊಡಬೇಕಾದ್ರೆ ತಂದೆಗೆ ಬೇಕಂದರೆ ತಂದೆನೂ ಪ್ರತ್ಯೇಕವಾಗಿ ತಗೋಬೇಕು, ತಾಯಿ ಬೇಕಂದ್ರೆ ತಾಯಿನೂ ಪ್ರತ್ಯೇಕವಾಗಿ ತಗೋಬೇಕು. ಈ ಮಕ್ಕಳು ಓದೋಂಥ ಮಕ್ಕಳು ಆದಾಯ ಪ್ರಮಾಣ ಪತ್ರಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಅವ್ರು ಪಡ್ಕೋಬೇಕಾದ್ರೆ ತನ್ನ ಕುಟುಂಬದ ವಾರ್ಷಿಕ ಆದಾಯ ಅಂದರೆ ಅಪ್ಪ ಅಮ್ಮ ಏನು ದುಡಿತಾ ಇದ್ದಾರೆ, ಉಳಿದವರೆಲ್ಲ ಏನು ಒಂದು ರೇಷನ್ ಕಾರ್ಡಲ್ಲಿ ಎಷ್ಟು ಜನ ಇರ್ತಾರೆ ಅವರೆಲ್ಲ ದುಡಿಮೆ ಎಷ್ಟಿರುತ್ತೆ ಅದನ್ನು ಕನ್ಸಿಡರ್ ಮಾಡಿಕೊಂಡು ಆ ವಿದ್ಯಾರ್ಥಿಗೂ ಸಹ 1 ಲಕ್ಷ ಆದಾಯ ಅಂತ ಕೊಡುವಂಥದ್ದು. ಅಂದರೆ ಇದು ಎಷ್ಟು ಅವೈಜ್ಞಾನಿಕ ಅಲ್ವಾ? ಒಂದು ವೇಳೆ ಈ ಪ್ರತಿಯೊಬ್ಬ ಅಂದರೆ ಒಂದು ಕುಟುಂಬದಲ್ಲಿರ್ತಕ್ಕಂಥ 4 ಜನ 5 ಜನ ಎಲ್ಲರೂ ಸಹ ಪ್ರತ್ಯೇಕವಾಗಿ ಆದಾಯ ಪ್ರಮಾಣವನ್ನು ಪಡ್ಕೊಳ್ಳೋದ್ರ ಜೊತೆಗೆ ಕುಟುಂಬದ ಒಟ್ಟು ವಾರ್ಷಿಕ ಆದಾಯವನ್ನು ಅಲ್ಲಿ ಮೆನ್ಷನ್ ಮಾಡೋದಾದ್ರೆ ವಿದ್ಯಾರ್ಥಿಗೂ ಸಹ ನೀವು ಒಂದು ಕುಟುಂಬಕ್ಕೆ 1 ವಾರ್ಷಿಕ ಆದಾಯ ಪ್ರಮಾಣ ಪತ್ರ ಸಾಕು. ಅಂದರೆ ಒಂದು ಕುಟುಂಬಕ್ಕೆ ಒಂದೇ ಆದಾಯ ಪ್ರಮಾಣ ಪತ್ರ ಸಾಕು. ಈ BPL ಕಾರ್ಡಲ್ಲಿ ಅಥವಾ APL ಕಾರ್ಡಲ್ಲಿ ಒಂದು ಕುಟುಂಬದಲ್ಲಿ ಎಷ್ಟು ಹೆಸರುಗಳಿರ್ತಾವೋ ಆ ಥರ ಹೆಸರುಗಳನ್ನು ಹಾಕ್ಬಿಟ್ಟು ಈ ಕುಟುಂಬದ ವಾರ್ಷಿಕ ಆದಾಯ ಇಂತಿಷ್ಟು ಅಂಥೇಳಿ ಒಂದು ಕುಟುಂಬಕ್ಕೆ ಒಂದೇ ವಾರ್ಷಿಕ ಆದಾಯ ಪ್ರಮಾಣ ಪತ್ರವನ್ನು ಕೊಟ್ಟರೆ ಅದೊಂಥರ ಸರಿ ಅನ್ಕೋಬೋದು. ಪ್ರತಿಯೊಬ್ಬರೂ ಆದಾಯ ಪ್ರಮಾಣ ಪತ್ರಕ್ಕೆ ಅರ್ಜಿ ಹಾಕಬೇಕು ಅಂದರೆ ಒಂದು ಕುಟುಂಬದಲ್ಲಿರ್ತಕ್ಕಂಥ 5 ಜನದಲ್ಲಿ ಪ್ರತಿಯೊಬ್ಬರೂ ಅರ್ಜಿ ಹಾಕಬೇಕು ಅಂತಂದರೆ ಅದು ತಲಾ ಆದಾಯ ಆಗೋಗುತ್ತೆ. ಇಲ್ಲಿ ತಲಾ ಆದಾಯಕ್ಕೂ ಕುಟುಂಬದ ವಾರ್ಷಿಕ ಆದಾಯಕ್ಕೂ ವ್ಯತ್ಯಾಸ ಇದೆ. ಒಂದು ವೇಳೆ ತಲಾ ಆದಾಯ ಪ್ರತಿಯೊಬ್ಬರೂ ಆದಾಯ ಪ್ರಮಾಣ ಪತ್ರನ ಪಡ್ಕೋಬೇಕು ಅನ್ನೋದಾದರೆ ನೀವು ತಲಾ ಆದಾಯ ಅಂತ ಕೊಡಬೇಕು. ಕುಟುಂಬದ ವಾರ್ಷಿಕ ಆದಾಯ ಕೇಳ್ತೀನಿ ಅನ್ನೋದಾದರೆ ಇಡೀ ಕುಟುಂಬಕ್ಕೆ ಒಂದೇ ಆದಾಯ ಪ್ರಮಾಣ ಪತ್ರ ಸಾಕು. ಇದ್ರ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡಿ ಇದರಲ್ಲಿ ಇರ್ತಕ್ಕಂತಹ ಅವೈಜ್ಞಾನಿಕತೆಯನ್ನು ಅಳಿಸಾಕಿ ವೈಜ್ಞಾನಿಕವಾಗಿ ಆದಾಯ ಪ್ರಮಾಣ ಪತ್ರವನ್ನು ಕೊಡೋ ವ್ಯವಸ್ಥೆ ಜಾರಿಗೆ ಬರಲಿ ಅಂತ ಒಂದು ಸಲಹೆಯನ್ನು ನಾನು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ನೀಡಲಿಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು.